ಏನ್ ಅನ್ಸೋದು ಅಂದ್ರೆ ಅಯ್ಯೋ ನಮ್ಗೆ ಏನು ಮಾಡಿಲ್ಲ, ಇದು ಅಟ್ಲೀಸ್ಟ್ ನನ್ನ ಬಿಸ್ನೆಸ್ ಅಲ್ಲಿ ಏನೋ ಒಂದ್ ಮಾಡಿ ನಾನು ಸಾಧನೆ ಅದಕ್ಕೂ ಮಾಡ್ತೀನಿ ಮಾಡ್ತಿದ್ದಾರೆ ನನಗೆ ಅಂತ. ಆಮೇಲೆ ಅಪ್ಪ ಅಂದ್ರು, ನಾನು ಅದನ್ನ ಕೇಳಿದಾಗ ಇಲ್ಲಮ್ಮ ನಾನು ಹಂಗಾರೆ ನಾನು ತಂದೆ ಮನೆಯಿಂದ ನೀನು ಮಗಳು, ನಿನ್ಗೇನಾದ್ರು ನಾನು ಕೊಡ್ಬೇಕಲ್ಲ, ಯಾಕಂದ್ರೆ ನಾನು ಮದ್ವೆ ಆಗಿರೋದು ಅಪ್ಪನ್ಗೆ ಸ್ವಂತ ಅಕ್ಕನ ಮಗನೇ. ಸೊ ಹಿಂಗಿದ್ದಾಗ ನಾನು ನನ್ನ ಕಡೆಯಿಂದ ಅಂತ ಏನ್ ಕೊಡ್ಲಿ, ನಾವೇನು ಇಟ್ಟಿಲ್ಲ, ನಮ್ಗೇನು ಇಲ್ಲಮ್ಮ, ಅಟ್ಲೀಸ್ಟ್ ಈ ಬಿಸ್ನೆಸ್ ಮಾಡು, ಇದನ್ನ ಮಾಡಿ ನೀನ್ ಬೇಕಾದ್ರೆ ನೀನ್ ದುಡ್ಕೋಬೇಕಾ, ಇದರಿಂದ ದುಡ್ಕೊಂಡು ತಿನ್ನು ನೀನು, ಈ ತರ ಹೇಳಿದ್ರು. ಸರಿ, ಆದ್ರೆ ಏನಪ್ಪ ಮಾಡ್ಲಿ, ಬಟ್ಟೆ ಅಂಗಡಿಲಿ ನನಗೆ ಒಂದು 40 lakhs ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ, ಲೋನ್ಸ್ ಇದೆ ಅದ್ರ ಮೇಲೆಲ್ಲ, ಏನ್ ಮಾಡ್ಲಿ ಅಂದ್ರೆ ಇಲ್ಲಮ್ಮ ಅಮ್ಮ ಹೆಂಗೋ ಮಾಡ್ಬಿಡ್ತಾರೆ ಗೊತ್ತಿಲ್ಲ ನನಗೆ. ನಿಜ ಹೇಳ್ಬೇಕಂದ್ರೆ ಅಂಗಡಿ ಬಿಟ್ಟಾಗ ಅದು ತುಂಬಾ ಸೇಲ್ ಮಾಡೋಕ್ಕೆ ಎಲ್ಲ ಅದು ತುಂಬಾ ಟೈಮ್ ತಗೊಳ್ತು. 17 lakhs ಬೇರೆ ಲೋನ್ ಮಾಡ್ಕೊಂಡ್ಬಿಟ್ಟಿದೆ ಬ್ಯಾಂಕಲ್ಲಿ. ಸೊ ಅದೆಲ್ಲ ಕ್ಲಿಯರ್ ಮಾಡೋ ಅಷ್ಟರಲ್ಲೇ ನನಗೆ ಸಾಕಾಗಿತ್ತು. ಆದರೆ ಇಲ್ಲಷ್ಟರಲ್ಲಿ ಅಪ್ಪ ಕೊಟ್ಬಿಟ್ಟಿದ್ರು ಅಂಗಡಿ, ಏನೋ ಮಾಡೋಣ, ನನಗೆ ಏನಂದ್ರೆ ಬಿಸ್ನೆಸ್ ಮೈಂಡ್ ಯಾವಾಗಲೂ, ನನ್ನ ಬಿಸ್ನೆಸ್ಸಲ್ಲಿ ಸ್ವಲ್ಪ ನನಗೆ ಸ್ಟ್ರಾಂಗ್ ನಾನು, ಇಲ್ಲ ಏನೋ ಇದಲ್ದಿರ ಅದು ಮಾಡೋಣ. ಬಟ್ ಆದರೆ ಏನಂದರೆ ಇವಾಗ ಅಂದ್ಕೊಳ್ತಾ ಇರೋದು ಅನುಭವದಲ್ಲಿ ಮ್ಯಾನ್ ಪವರ್ ಬೇಕು. ಏನೇ ಮಾಡ್ಬೇಕಂದ್ರೆ ಮ್ಯಾನ್ ಪವರ್ ಇಲ್ಲ ಅಂದ್ರೆ ಯಾವ ಬಿಸ್ನೆಸ್ ಕೂಡ ನಿಲ್ಲಕ್ಕಾಗಲ್ಲ. ಮತ್ತೆ ಓನರ್ ಇಲ್ಲದೆ ಇರೋ ಜಾಗ ಯಾವತ್ತೂ ಸಕ್ಸಿಡ್ ಅಲ್ಲ. ಅದು ನನಗೆ ಅರ್ಥ ಆಗಿದ್ದು ಇವಾಗ ಇಲ್ಲಿವರೆಗೂ ಕೂಡ. ಸೊ ನಾನು ಹಿಂಗಿದ್ದಾಗ ಸರಿ ಅಂತ ಅಂದ್ಬಿಟ್ಟು ಇದು ಅಗ್ರಿ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಮಾಡಿದಾಗ ನನಗೆ ಯಾವಾಗ ಅಂದ್ರೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಸಪೋರ್ಟ್ ಇದ್ರು. ಮಾರ್ಕೆಟ್ ಇಂದ ವಸ್ತುಗಳು ತರಬೇಕು. ಈ ಮಾರ್ಕೆಟ್ ಅಂದ್ರೆ ನನಗೆ ಬಟ್ಟೆ ಕೂಡ ನಾನು ಚಿಕ್ಕಪೇಟೆ ಇಂಥ ಕಡೆ ನಾನು ನೋಡಿದೀನಿ, ಅಲ್ಲೇ ಬೇರೆ ತರ ವಾತಾವರಣ. ಈ ಹೂವಿನ ಮಂಡಿ, ಹೂವ ತರಬೇಕು. ನಾನು ಈ ತಡೆ ಅಂಗಡಿ ಅಂತ ಬಂದ ತಕ್ಷಣ ಹೂವ ತರಬೇಕು, ಕುಡಿಕೆ ವಿಭೂತಿ ತರಬೇಕು, ಮೊಟ್ಟೆ ತರಬೇಕು, ನಿಂಬೆಹಣ್ಣು ತರಬೇಕು, ಸೊ ಕರ್ಪೂರದ ಐಟಮ್ ಈ ತರ ಎಲ್ಲ ತರಬೇಕು. ಈ ಪೂಜೆ ಸಾಮಗ್ರಿ ಅಂದ ತಕ್ಷಣ ಬೇರೆ ತರ ಹೋಗುತ್ತೆ ನೋಡಿ. ಸೊ ಇದು ಬೇರೆ ಮಾರ್ಕೆಟ್ ಕಲಾಸಿಪಾಳ್ಯ. ನನಗೆ ಅಲ್ಲಿ ಹೋಗ್ತಿದ್ದೀನಿ, ಏನಪ್ಪ ಇದು ಇಂಥ ಕಡೆ ಕಳ್ಸಿದಾರೆ, ಫುಲ್ ಗಲೀಜು, ನಾನು ಇಲ್ಲಿ ಓಡಾಡಬೇಕು. ನಾವು ಆರ್ಕೆಸ್ಟ್ರಾ ಅಂದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ ಲೈಫ್ ಸ್ಟೈಲ್ ಎಲ್ಲ, ಸುಮ್ಮನೆ ಎಲ್ಲ ರೆಡಿ ಮಾಡ್ಕೊಂಡು ಮೇಕಪ್ ತರ ಹಾಕೊಂಡ್ಬಿಟ್ಟು ಯಾವಾಗಲೂ ಓಡಾಡ್ಕೊಂಡು ಜಿಗಿ ತರ ಕಾಣ್ತೀವಿ. ಸೊ ಹಿಂಗಿರೋರು ನಾವು ಹೋಗ್ಬಿಟ್ಟು ಈ ಮಾರ್ಕೆಟಲ್ಲಿ ಈ ಗಲೀಜು, ತಿಪ್ಪೆಗುಂಡಿ ವಾಸನೆ ಬೇರೆ, ಹೂವಿನ ಮಂಡಿಗೆ ಹೋಗ್ತೀವಿ ಅಂದ್ರೆ ಏನಪ್ಪ ಇಂಥ ಕಡೆ ಕಳಿಸಿದ್ರೆ ಕಾಯಿ ತಗೋಬೇಕು ನಾನು, ಇದೆಲ್ಲ ಆದ್ರೆ ಮುಖ್ಯ ರೂಟೇ ಬೇರೆ, ಇದು ಬೇರೆನೇ ಬೇರೆ ದಿಕ್ಕಾಗೋಯ್ತು ನನಗೆ. ನಂಗೆ ಅನ್ಸಿದ್ದು ಅದೇನೆ, ನಮ್ಮಪ್ಪ ಏನ್ ಹಿಂಗ್ ತಂದು ತಗ್ಲಾಕ್ಬಿಟ್ರಲ್ಲ ನನಗೆ ಫಸ್ಟ್ ನಂಗೆ ಅನ್ಸಿದ್ದಾರೆ. ಆದ್ರೆ ನನಗೆ ಇಲ್ಲ, ಇದು ಬಿಸ್ನೆಸ್, ಇದು ಒಂದು ಕೆಲಸನೇ, ನೋಡೋಣ ಏನಾದರೂ ಮಾಡೋಣ. ನೀವು ನಂಬ್ತಿರೋ ಬಿಡ್ತಿರೋ, ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಏನೊಂದು ಗೊತ್ತಿಲ್ಲ, ವಸ್ತುಗಳು ಎಲ್ಲೆಲ್ಲಿ ತಗೋಬೇಕಂದ್ರೆ ಇಲ್ಲೇ ಇಷ್ಟೇ, ನನ್ಗೆ ಇಷ್ಟೇ ಒಂದು ಚೌಕಟ್ಟು, ಇಲ್ಲೇ ತಗೋಬೇಕು ಅಂತ. ನಾನು ಹೋಗ್ತಾ ಆಮೇಲೆ ಏನಾಗ್ತಿದೆ, ಇಲ್ಲ ಇದರಲ್ಲಿ ನಂದೆಷ್ಟು ಸಾಲಗಳನ್ನ ನೀವು ನಂಬ್ತಿರೋ. ಈ ಚಾನಲಲ್ಲಿ ಕೂತ್ಕೊಂಡು ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಇದು ಒಂದು ಡ್ರಾಸ್ಟಿಕ್ ಚೇಂಜಸ್ ನನ್ನ ಲೈಫಲ್ಲಿ. ಆ ಟೈಮಲ್ಲಿ ಆರ್ಕೆಸ್ಟ್ರಲ್ಲೇ ಅಷ್ಟು ಅಮೌಂಟ್ ಬರ್ತಿದೆ, ಟೆಕ್ಸ್ಟೈಲಲ್ಲಿ ಬರ್ತಿದೆ, ಆಮೇಲೆ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ನಮ್ಗೆ ಅಷ್ಟು ದುಡ್ಡು ಬರ್ತಿದೆ. ಬಂದರೂ ನಾವು ಏನೊಂದು ಮಾಡಿಲ್ಲ, ನಿಜ ಹೇಳ್ಬೇಕಂದ್ರೆ ಬರೀ ಸಾಲದಲ್ಲಿದ್ದೀವಿ ನಾವು. ಆದ್ರೆ ಏನೂ ಅಚೀವ್ ಮಾಡಿಲ್ಲ ನಾವು. ವೇರಿಯಸ್ ಡಿಪಾರ್ಟ್ಮೆಂಟ್ ಇಷ್ಟೆಲ್ಲ ಒಂದು ನಮಗೆ ಸೋರ್ಸಸ್ ಇದ್ರು, ಇನ್ಕಮ್ ಸೋರ್ಸಸ್ ಇದೆ, ಬಟ್ ನಾವು ಏನೊಂದು ಮಾಡಿಲ್ಲ. ನಾವು ಹೇಳ್ತೀನಲ್ಲ, ಅಮ್ಮನ ಹತ್ರ ಬಂದಿದ್ದೀನಿ, ನನಗೆ ಮಂತ್ಲಿ ಒಂದು 30-40,000 ಕೂಡ ಬರ್ತಿಲ್ಲ ಆಗ, ಅಷ್ಟೆಲ್ಲ ಕಷ್ಟಪಟ್ಟರು. ಬೆಳಗ್ಗೆ 6 ಗಂಟೆಗೆ ಹೋಗಿ ಮಾರ್ಕೆಟಲ್ಲಿ ಎಲ್ಲ ತೊಗೊಂಬರ್ಬೇಕು, ಐಟಮ್ಸ್ ಎಲ್ಲ ಇದು ಹೂವು ಅದೆಲ್ಲ ತೊಗೊಂಡ್ಬರ್ಬೇಕು. ಆಮೇಲೆ ಸಂಜೆ ಆಯಿತು ಅಂದರೆ ಮತ್ತೆ ಮಾರ್ಕೆಟ್ಗೆ ಹೋಗು, ಬೇರೆ ಐಟಮ್ ಹಾಕು. ಆಮೇಲೆ ನಮಗೆ ಇದಿಲ್ಲ, ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಮೌಂಟ್ ಇಲ್ಲ ನನ್ನ ಹತ್ರ ಆಗ. ಯಾಕಂದ್ರೆ ನಾನೇ ದುಡ್ದು ನಾನೇ ಹಾಕೋಬೇಕಲ್ಲ. ನಾನು ಏನು ಬಂಡವಾಳ ನಾನು ಹಾಕ್ತೀನಿ, ಬಂಡವಾಳ ಹಾಕು, ನೀನು ತಗೋ, ನೀನು ಅದನ್ನ ಸಂಪಾದನೆ ಮಾಡು, ಈ ಥರ ಇರೋದಲ್ಲಿ ಪ್ರೊಸೀಜರು. ಸೊ ಹಿಂಗಿದಾಗ ನನಗೆ ಅಯ್ಯೋ ಏನಪ್ಪ ಇದು ಕಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ. ಆದರೆ ಹೋಗ್ತಾ ಎಷ್ಟು ತಿಳಿ ಆಗ್ತಾ ಇದೆ ಅಂದರೆ ನನಗೆ ಗೊತ್ತಿಲ್ಲ. ನಾನು 50,000 ಇದೆ ನನ್ನ ಹತ್ರ ಅಷ್ಟೇ. ಮನೆ ಓನರ್ ಏನೋ ಕಿರಿಕಿರಿ ಮಾಡಿದ್ರು ಅಂದ್ಬಿಟ್ಟು ನಾನು ಎಂಥ ಹುಚ್ಚಜ್ಞಾನ ನೋಡಿ ನನಗೆ. ಇಲ್ಲ, ನಾನು ಓನರ್ ಹತ್ರ ಏನೋ ಓನರ್ ಓಕೆ, ನನಗೆ ಅವ್ರ ವೈಫು ಎಲ್ಲರ ಕಂಪ್ಲೇಂಟ್ಸ್ ಹೇಳ್ತಾ ಇದ್ದಾರೆ, ಇವ್ರು ಆರ್ಕೆಸ್ಟ್ರಾದವ್ರು ಲೇಟ್ ಬರ್ತಾರೆ ನೈಟು. ಯಾಕಂದ್ರೆ ನಮ್ದು ಇರೋದೇ ಹಂಗಲ್ಲ, ಬ್ಯಾಲೆನ್ಸ್ ಮಾಡೋಣ ಅಂತ ಇಲ್ಲಿ ನಾನು ಯೋಚನೆ ಮಾಡ್ಕೊಂಡಿದ್ದೆ. ಇಲ್ಲ, ಇದನ್ನು ಮಾಡೋಣ, ಜೊತೆಗೆ ಇದನ್ನು ಮಾಡೋಣ, ಬಂದಷ್ಟು ಮಾತ್ರ ನಾನೇ ಹುಡ್ಕೊಂಡೋಗಿ ಏನೋ ಮಾಡೋದು ಬೇಡ, ಅಥವಾ ಪ್ರಮೋಷನ್ ಮಾಡಿಕೊಂಡು ಮಾಡೋದು ಬೇಡ ನಾವು. ಯಾಕಂದ್ರೆ ಆ ಕಾಲದಲ್ಲಿ ಆ ಥರ ಇಲ್ಲ. 2009 ಇದ್ದಿದ್ದೇ ಒಂದು ಪರಿಸ್ಥಿತಿ ಬೇರೆ. ಸೊ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಅವ್ರ ಓನರ್ ವೈಫು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾರೆ. ಏನ್ ಇವ್ರಿಗೆ ಅಷ್ಟೊಂದು ನಮ್ ಗಂಡ, ಅವ್ರಿಗೆ ಏನಂದ್ರೆ ಓನರ್ಗೆ ನಾವು ದೇವಸ್ಥಾನದವರು, ಪ್ಲಸ್ ಏನಂದ್ರೆ ಮನೆ ಅವ್ರಿಗೆ ಹೊಸಲಾಗಕ್ ಮುಂಚೆಯಿಂದ ನಾವು ಅವ್ರ ಜೊತೆಲಿದ್ದೀವಿ. ಸೊ ಅವಾಗಲೇ ಅಡ್ವಾನ್ಸ್ ಎಲ್ಲ ಕೊಟ್ಟು ಅವ್ರಿಗೆ ನಾವೇ ಫಸ್ಟ್ ಬಂದಿರೋದು ಇಡೀ ಹೋಲ್ ಬಿಲ್ಡಿಂಗ್ ಅಂತ ಅವ್ರಿಗೊಂದು ಕನ್ಸರ್ನ್ ಅವ್ರಿಗೆ. ಸೊ ಈ ನನ್ಗೆ ಏನು ಅನ್ಸ್ಬಿಡ್ತು, ಇಲ್ಲ ಗಂಡ ಹೆಂಡ್ತಿ ನಮ್ಮಿಬ್ಬರಿಂದ ಯಾಕೋ ಬೇಜಾರು ಮಾಡ್ಕೊಳ್ಳೋದು ಬೇಡಪ್ಪ, ನಾನು ಏನಾದ್ರು ಮಾಡಿ ಓನರ್ಗೆ ಹೇಳ್ಬಿಟ್ಟೆ, ನಾನು ಇಲ್ಲ ಮನೆ ನಾನು ಅಲ್ಲಿ ತನಕ ಟೈಮ್ ಕೊಟ್ಬಿಡಿ, ನಾನು ಸ್ವಂತ ಮನೆಗೆ ಹೋಗ್ಬೇಕು ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ ನಾವು ಮನೆಗೆ ಹೋದಾಗ ನಂಗೆ ಚೆನ್ನಾಗಿ ಆಗ್ತಿದೆ. ಸೊ ಎಲ್ಲಾನು ಅದೇ ಈ ಥರ ಎಲ್ಲ ಏನೇನೋ ನನ್ನ ಸಾಲಗಳಿದ್ದೆಲ್ಲ ಕ್ರಮೇಣ ಕಮ್ಮಿ ಆಗ್ತಿದೆ.
ಬಟ್ ಆದ್ರೆ ದುಡ್ಡಂತೂ ಕೈಲಿಲ್ಲ, ಕ್ಯಾಶ್ ಇಲ್ಲ ನನ್ನ ಕೈಲಿ. ಸೊ 50,000 ರೂಪಾಯಿ ಇದೆ. 50,000 ರೂಪಾಯಿ ನಾನು ದೊಡ್ಡದಾಗಿ ಹೇಳ್ಬಿಟ್ಟಿದ್ದೀನಿ ಅವ್ರ ಹತ್ರ, ಇಲ್ಲ ನಾನೇನೋ ಸ್ವಂತ ಮನೆ ತಗೊಂಡು ಹೋಗ್ಬಿಡ್ತೀನಿ ಅಂತ. ಏನ್ ಮಾಡ್ಲಪ್ಪ ಅಂತ ಯೋಚನೆ ನನಗೆ. ಇಲ್ಲ ನಿಜ ಅದು ಅಮ್ಮ ಹೆಂಗೆ ಅಂತ ಗೊತ್ತಿಲ್ಲ, ಒಂದೇ ಒಂದು ಕಾಣಿಕೆ ಕಟ್ಟಿದ್ದೆ ನಾನು. ಅದ್ ಯಾರು ನಂಬಲ್ಲ ಅನ್ಸುತ್ತೆ ಲೈಫಲ್ಲಿ. ಆದ್ರೆ ನನ್ಗಾಗಿರೋ ಅನುಭವ ನಾನೇ ತಾನೇ ಫೀಲ್ ಮಾಡ್ಕೋಬೇಕು, ನಾನು ಹೇಳ್ಬೇಕು ಅದನ್ನ. ಸೊ ನಾನು 50,000 ಇಟ್ಕೊಂಡು ಚೀಟಿಗಳಂತೂ ಹಾಕೋದು ಅಭ್ಯಾಸ ನನ್ಗೆ ಅವಾಗಿಂದ. ಯಾಕಂದ್ರೆ ನಾನು ಆರ್ಕೆಸ್ಟ್ರಾ ಮಾಡ್ತಾ ಇರುವಾಗಿಂದನು ನಂದು ಅದೊಂದು ಅಭ್ಯಾಸಗಳೇನಂದ್ರೆ ಗೋಲ್ಡ್ ತೆಗೆದು ಹಾಕ್ಬಿಡೋದು. 1,500 ಪೇಮೆಂಟ್ ಬರ್ಲಿ, ನನಗೆ 3,000 ಪೇಮೆಂಟ್ ಬರ್ಲಿ, 380 400 ರೂಪಾಯಿ ಇರ್ತಿತ್ತು ಚಿನ್ನ. ಅದಕ್ಕೆ ಹೋಗಿ 1-3 ಗ್ರಾಮ್ ಇದು ರಿಂಗ್ಸು, ಚೈನ್ಸು, ಜಾಸ್ತಿ ದುಡ್ಡು ಬಂದ್ರೆ ಚೈನು, ಈ ತರ ನನ್ಗೆ ಅದು ಅಭ್ಯಾಸ ಅವಾಗಿಂದ. ಮತ್ತೆ ಮಂತ್ಲಿ ಈ ತರ ಚೀಟಿಗಳು ಕಟ್ಟಿ, ಆಮೇಲೆ ನಾನು ಪಟಾಕಿ ಚೀಟಿ ಕೂಡ ನಡೆಸ್ತಿದ್ದೆ ಆ ಟೈಮಲ್ಲಿ. ನೋಡಿ ಅದೊಂದು ಮರ್ತ್ಬಿಟ್ಟೆ ನಾನು ಆಗ್ಲೇ ಸೋರ್ಸ್ ಹೇಳೋದು. ಅದು ಆ ಟೈಮಲ್ಲಿ ನಂಗೆ 1,000 ಜನ ಇದು 1,000 ಜನದ್ದು ದುಡ್ಡು ಬರ್ತಿದೆ ನನಗೆ. ಆದ್ರೂ ಕೂಡ ಸಕ್ಸಸ್ ಅನ್ನೋದಿಲ್ಲ ನೋಡಿ ಅಲ್ಲಿ. ಅಮ್ಮನ ಹತ್ರ ಬಂದ್ಮೇಲೆ ಒಂಥರ ಅದು ಲೈಫ್ ಸ್ಟೈಲೇ ಚೇಂಜ್ ಅಂತ ಅನ್ಕೊಳ್ಳಿ. ನಾನು ಇದ್ದಿದ್ದು ಪರಿಸ್ಥಿತಿಲೇ ಬೇರೆ ಇತ್ತು, ಸಾಲ ಬರೀ. ನೀವ್ ಹೇಳಿದ ಹೆಂಗಿದೆ ಅಂದ್ರೆ, ನದಿಯಲ್ಲಿ ನೀರು ಅಥವಾ ಒಂದು ಯಾವ್ದೋ ಒಂದು ಪಾತ್ರೆಯಲ್ಲಿ ನೀರು ಮಣ್ಣಾಗಿರುತ್ತೆ, ತಿಳಿಯಾಗ ಸ್ವಲ್ಪ ಸಮಯ ಬೇಕು. ಆ ಸ್ಟ್ರಗಲ್ಸ್ ನ ನೀವು ನೋಡಿ ತಿಳಿಯಾಗೋಯ್ತು. ಆ ತಿಳಿಯಾಗೋದನ್ನ ನನ್ಗೆ ಗೊತ್ತಿಲ್ವಲ್ಲ, ಆಗತ್ತೆ ಅನ್ನೋದು ಭರವಸೆ ಬೇಕಲ್ಲ. ಆ ಭರವಸೆ ಹುಟ್ಟಾಕಿದ್ದು ನಮ್ಮಮ್ಮ. ಅದಕ್ಕೆ ನಾನು ಕಲೆ ಅನ್ನೋದಕ್ಕಿಂತ ಕಲೆನ ಪ್ರೀತಿ ಮಾಡ್ತೀವಿ, ಪ್ರೋತ್ಸಾಹ ಮಾಡ್ತೀವಿ, ಎಲ್ಲ ಇದೆ ನಮ್ಮಲ್ಲಿ. ಬಟ್ ಆದ್ರೆ ಅಮ್ಮನವರ ಒಂದು ಆಶೀರ್ವಾದದಿಂದ ನಾವು ಇನ್ನೂ ಬದುಕಿದೀವಿ ಅನ್ನೋದಕ್ಕೆ ಅದೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.